ಡಿಕೆ ದರ್ಬಾರ್ ಶುರುವಾಗೋದಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಬುಧವಾರವೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣವನ್ನ ಮಾಡಲಿಕ್ಕಿದ್ದಾರೆ. ಲೋಕಭವನದಲ್ಲಿ ಪ್ರಮಾಣ ವಚನಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಗಾಜಿನ ಮನೆಯಲ್ಲಿ ಸರಳವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಜೊತೆ 14 ಸಚಿವರ ಪ್ರಮಾಣ ವಚನ. ಡಿಕೆಶಿ ಕ್ಯಾಬಿನೆಟ್ ಸೇರೋದಕ್ಕೆ ಹಲವರು ಪೈಪೋಟಿ ನಡೆಸ್ತಾ ಇದ್ದಾರೆ. ಯಂಗ್ ಟೀಮ್ ಕಟ್ಟುವುದಕ್ಕೆ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ. ಮುಂದಿನ ಚುನಾವಣೆ ದೃಷ್ಟಿಯಿಂದ ಸಂಪುಟ ಸರ್ಜರಿ ಆಗ್ತಾ ಇದೆ. ಸಿದ್ದು ಸಂಪುಟದಿಂದ 20 ಸಚಿವರಿಗೆ ಕೋಕ್, ಹೊಸ ಮುಖಗಳಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಯಾರಿಗೆ ಲಕ್, ಯಾರಿಗೆ ಕಾದಿದೆ ಶಾಕ್ ಅನ್ನುವಂತಹ ಕುತೂಹಲ ಪ್ರಶ್ನೆಗಳು ಕೂಡ ಇದೀಗ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಸೊ ಹಾಗಾಗಿ ಮತ್ತೊಂದು ಕಡೆ ಸಂಪುಟವನ್ನ ಸೇರ್ಬೇಕು ಅಂತ ಹೇಳಿ ಸಾಕಷ್ಟು ತಯಾರಿಗಳು ಕೂಡ ಆಗ್ತಾ ಇದೆ. ಕೆಲವೊಂದಿಷ್ಟು ಶಾಸಕರು ಲಾಭಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ಒಂದು ಹಂತಕ್ಕೆ ಸಾಕ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೇವಲ ಡಿಕೆ ಶಿವಕುಮಾರ್ ಮಾತ್ರವಲ್ಲ, ಅವರ ಜೊತೆಗೆ ಒಟ್ಟು 14 ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಕೂಡ ಮಾಡಲಿಕ್ಕಿದ್ದಾರೆ. ಹೀಗಾಗಿ ಡಿಕೆಶಿ ಕ್ಯಾಬಿನೆಟ್ ಸೇರುವುದಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಪೈಪೋಟಿಗಳು ನಡೀತಾ ಇದೆ. ಸೊ ಮುಂದಿನ ಚುನಾವಣೆಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೈಕಮಾಂಡ್ ಈ ಬಾರಿ ದೊಡ್ಡ ಮಟ್ಟದ ಸಂಪುಟ ಸರ್ಜರಿಗೆ ಮುಂದಾಗಿದೆ. ಈ ಬಾರಿ ಯುವಕರಿಗೆ ಆದ್ಯತೆ ನೀಡಿ ಒಂದು ಬಲಿಷ್ಠ ಯಂಗ್ ಟೀಮ್ ಅನ್ನ ಕಟ್ಟಬೇಕು ಅಂತ ಹೇಳಿ ನಾಯಕರು ಗಂಭೀರವಾಗಿ ಚಿಂತನೆಯನ್ನ ನಡೆಸಿದ್ದಾರೆ. ನೋಡಿ, ಇದರ ನೇರ ಪರಿಣಾಮ ಅನ್ನುವ ರೀತಿಯಾಗಿ ಈ ಹಿಂದಿನ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಸುಮಾರು 20 ಸಚಿವರಿಗೆ ಹೈಕಮಾಂಡ್ ನೇರವಾಗಿ ಕೋಕ್ ನೀಡ್ತಾ ಇದೆ ಅಂತ ಕೂಡ ಮಾಹಿತಿ ಸಿಗ್ತಾ ಇದೆ. ಹಳಬರನ್ನ ಕೈಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಹೈಕಮಾಂಡ್ನ ನಾಯಕರು ಒಂದಷ್ಟು ಪ್ಲಾನ್ಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಸರ್ಜರಿಯಲ್ಲಿ ಯಾರಿಗೆ ಲಕ್ ಕುಲಾಯಿಸುತ್ತೆ, ಯಾರಿಗೆ ಬಿಗ್ ಶಾಕ್ ಆಗಿದೆ, ಯಾರಿಗೆ ಸಿಗಲಿದೆ ಮಂತ್ರಿ ಸ್ಥಾನ ರಾಜಭವನದ ಅಂಗಳದಿಂದ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ಹನುಮಂತರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತರಾಜು, ಲೋಕಭವನದ ಗಾಜಿನ ಮನೆಯಲ್ಲಿ ಒಂದ್ ಕಡೆ ಪ್ರಮಾಣ ವಚನಕ್ಕೆ ಸಿದ್ಧತೆಗಳು ಯಾವ ಹಂತಕ್ಕೆ ಬಂದಿದೆ, ಜೂನ್ 3ರಂದು ನಡೆಯಲಿರುವಂತಹ ಈ ಸಮಾರಂಭದ ಸಮಯ ಮತ್ತೆ ಯಾರೆಲ್ಲ ರಾಷ್ಟ್ರೀಯ ನಾಯಕರು ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳಿ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಈಗ ಏನು ಸಿದ್ದರಾಮಯ್ಯ ಅವರಿಂದ ತೆರವಾದ ಸ್ಥಾನಕ್ಕೆ ಹೊಸ ನಾಯಕನ ಆಯ್ಕೆ ಏನಿದೆ ನಿನ್ನೆಯಿಂದ ಸುಗಮವಾಗಿ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಏನು ನಡೆದಂತ ಸಿಎಲ್ಪಿ ಸಭೆಯಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ನಿಂದ ಶಿವಕುಮಾರ್ ಅವರನ್ನ ಸಿಎಲ್ಪಿ ನಾಯಕನಾಗಿ ಆಯ್ಕೆ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆ ಅಷ್ಟೇ ಏನು ರಾಜಭವನಕ್ಕೆ ತೆರಳಿ ರಾಜ್ಯಪಾಲರ ಏನು ಪ್ರಮಾಣ ವಚನಕ್ಕೆ ಸಂಬಂಧಪಟ್ಟಂತೆ ಏನು ಸಮಯಾವಕಾಶ ಕೇಳಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯಪಾಲರು ಹಾಗೂ ರಾಜ್ಯಪಾಲರು ಅಧಿಕೃತವಾಗಿ ಸಮಯವನ್ನ ನಿಗದಿ ಮಾಡಿದ್ದಾರೆ. ಬುಧವಾರ ಸಂಜೆ 4:05 ಲೋಕಭವನದ ಗಾಜಿನ ಮನೆಯಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಂತೆ ರಾಜ್ಯಪಾಲರು ಆಹ್ವಾನ ನೀಡಿದ್ದಾರೆ. ಇದ್ರ ಜೊತೆಯಲ್ಲಿ ಸುಮಾರು ಡಿಕೆ ಶಿವಕುಮಾರ್ ಜೊತೆಯಲ್ಲಿ 10ರಿಂದ 12 ಜನ ಶಾಸಕರು ಸಚಿವ ಸಂಪುಟ ಸೇರಲಿದ್ದಾರೆ ಅನ್ನೋದು ಖಚಿತತೆ ಆಗ್ತಿದೆ. ಕೈ ಬಿಡಲಾಗುವಂತಹ ಸಚಿವರ ಪಟ್ಟಿಯಲ್ಲಿರುವಂತಹ ಪ್ರಮುಖ ಹಿರಿಯ ನಾಯಕರು ಯಾರ್ಯಾರು? ಹೆಸರನ್ನೇ ಈಗಾಗಲೇ ಏನು ಹೈಕಮಾಂಡ್ ಖಡಕ್ ಆಗಿ ಈಗಾಗಲೇ ಏನು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಈಗಾಗಲೇ ಸೂಚನೆ ಸಹ ನೀಡಿದೆ. ಹೇಗೇನು ಸಚಿವ ಸಂಪುಟ ರಚನೆ ಆಗುತ್ತೆ, ಬಹುತೇಕವಾಗಿ ಸಿದ್ದು ಸಂಪುಟದಲ್ಲಿದ್ದ ಬಹುತೇಕ ಮಂದಿಗೆ ಕೋಕ್ ನೀಡಲಾಗುತ್ತೆ. ಕೇವಲ ಹಿರಿಯ ಸಚಿವರಿಗೆ ಮಾತ್ರ 10ರಿಂದ 12 ಜನರಿಗೆ ಮಾತ್ರ ಪುನರಾಯ್ಕೆ ಆಗುವ ಸಂಭವ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಹುಲ್ ಗಾಂಧಿ ಹಾಗೂ ಡಿಕೆ ಶಿವಕುಮಾರ್ ಬಹಳಷ್ಟು ಬಾರಿ ಚರ್ಚೆ ನಡೆಸಿದ್ದಾರೆ. ಹೊಸ ಮುಖಗಳಿಗೆ ಹಾಗೂ ಯಂಗ್ ಟೀಮ್ ಕಟ್ಟಬೇಕು. ಮುಂದಿನ 2028ರ ವಿಧಾನಸಭಾ ಮೈಂಡ್ ಸೆಟ್ ಇಟ್ಕೊಂಡು ನಾವು ಹೊಸಬರಿಗೆ ಹಾಗೂ ಯಂಗ್ ಟೀಮ್ ಅನ್ನ ಕಟ್ಟಬೇಕಾಗಿ ಈಗಾಗಲೇ ಸಂದೇಶ ನೀಡೋದ್ರಿಂದ ಬಹುತೇಕವಾಗಿ ಏನು ಹೊಸಕೋಟೆ ಶರತ್ ಬಚ್ಚೇಗೌಡ, NSRE ಸೇರಿದಂತೆ ಬಹುತೇಕರು ಹೊಸಬರು ಈ ಬಾರಿ ಸಚಿವ ಸಂಪುಟಕ್ಕೆ ಸೇರಲಿದ್ದಾರೆ. ಮತ್ತೊಂದು ಕಡೆ ಮುಂದಿನ ಚುನಾವಣೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 2028ಕ್ಕೆ ಬಹಳ ಸಿದ್ಧತೆಗಳು ಈಗಲಿಂದಲೇ ಆಗ್ತಾ ಇದೆ. ಈ ಹೊಸ ಸಂಪುಟ ರಚನೆಯಲ್ಲಿ ಜಾತಿ ಮತ್ತೆ ಪ್ರಾದೇಶಿಕ ಸಮತೋಲನವನ್ನ ಕಾಯ್ದುಕೊಳ್ಳುವುದಕ್ಕೆ ಹೈಕಮಾಂಡ್ ಯಾವ ರೀತಿಯಾದಂತಹ ಲೆಕ್ಕಾಚಾರವನ್ನ ಹಾಕೊಂಡಿದೆ ಅಂತ ಹೇಳಿ? ಇದೀಗ ಏನು ಮೊದಲು ಡಿಕೆ ಶಿವಕುಮಾರ್ ಪ್ರಮಾಣ ವಚನ ತೆಗೆದುಕೊಳ್ಳುವ ಸಂದರ್ಭದಲ್ಲಿ 10ರಿಂದ 12 ಪ್ರಮುಖ ಹಿರಿಯ ಸಚಿವರಿಗೆ ಮೊದಲು ಆದ್ಯತೆ ನೀಡಲಾಗುತ್ತದೆ. ಮೊದಲು ಏನು ಜಾತಿವಾರು ಹಾಗೂ ಏನು ಪ್ರಾದೇಶಿಕವಾರು ಆದ್ಯತೆ ಮೇರೆಗೆ ಹಿರಿಯ ಹಾಗೂ ಹೈಕಮಾಂಡ್ ಮನವೊಲಿಸುವಂತ ಹಿರಿಯ ಸಚಿವರಿಗೆ ಮೊದಲು ಆದ್ಯತೆ ನೀಡುತ್ತೆ. ಅದಾದ ನಂತರದಲ್ಲಿ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್
ಚುನಾವಣೆ ನಂತರ ಎರಡನೇ ಹಂತದ ಸಚಿವ ಸಂಪುಟ ರಚನೆ ಆಗುತ್ತದೆ. ಆ ಸಂದರ್ಭದಲ್ಲಿ ಪ್ರಾದೇಶಿಕವಾರು, ಜಾತಿವಾರು, ಪ್ರಮುಖವಾಗಿ ಹಿಂದುಳಿದ ವರ್ಗದ ಶಾಸಕರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿ ಈಗಾಗಲೇ ಹೈಕಮಾಂಡ್ ಸೂಚನೆ ನೀಡುವುದರಿಂದ ಬಹುತೇಕವಾಗಿ ಹಿಂದುಳಿದ ವರ್ಗದ ಶಾಸಕರಿಗೆ ಹಾಗೂ ಹೊಸ ಮುಖಗಳಿಗೆ ಆದ್ಯತೆ ನೀಡುವ ಮೂಲಕ ಏನು ಸಿದ್ದು ಸಂಪುಟದಲ್ಲಿದ್ದ ಜಾತಿವಾರು ಹಾಗೂ ಸಮುದಾಯವಾರು, ಪ್ರಾದೇಶಿಕವಾರು ಎಲ್ಲವನ್ನು ಸಮತೋಲನದಲ್ಲಿ ಇಟ್ಟುಕೊಂಡು DK ಶಿವಕುಮಾರ್ ಆಯ್ಕೆ ಮಾಡುವಂತ ಸಂದರ್ಭ ಸಹ ಇದಾಗಿದೆ. ಒಂದು ವೇಳೆ ಏನಾದ್ರೂ ಜಾತಿವಾರು ಅಥವಾ ಪ್ರಾದೇಶಿಕವಾರು ನಿರ್ಲಕ್ಷ್ಯ ಉಂಟಾದ್ರೆ ಶಾಸಕರಲ್ಲಿ ಸಾಕಷ್ಟು ಅಸಮಾಧಾನ ಉಂಟಾಗುತ್ತೆ. ಮುಂದಿನ ಬಾರಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ 2028ರ ಚುನಾವಣೆಯಲ್ಲಿ ಸಂಘಟಿತವಾಗಿ ಹೋಗೋದು ಕಷ್ಟವಾಗ್ತಿದೆ ಅಂತ ಹೇಳಿ ಈಗಾಗಲೇ ಸುರ್ಜೇವಾಲಾ ಹಾಗೂ ಸುರ್ಜೇವಾಲಾ ಈಗಾಗಲೇ ಹಲವಾರು ಸಭೆಗಳಲ್ಲಿ ತಿಳಿಸಿದ್ದಾರೆ. ರಮ್ಯ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.